ಸ್ವಲ್ಪ ಪಿಕಪ್ ಮತ್ತೆ ಮೈಲೇಜ್ ಎಲ್ಲ ಕಮ್ಮಿ ಇತ್ತು. ಇನ್ಸ್ಟಾದಲ್ಲಿ ಇವರು ಆ್ಯಡ್ ಮತ್ತೆ ಇದೆಲ್ಲ ನೋಡಿದ್ಮೇಲೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಬಂದೆ. ಒಂದು ಹಾಫ್ ಅನ್ ಅವರ್ 40 ಮಿನಿಟ್ಸ್ ವರ್ಕ್ ಮಾಡಿದ್ದಾರೆ. ಅಂಡ್ ಒಂದು ಟ್ರಯಲ್ ಕೂಡ ಹೋಗಿದ್ವಿ, ಚೆನ್ನಾಗಿ ಬಂದಿದೆ. ಸರ್ ಎಲ್ಲರಿಗೆ ನಮಸ್ಕಾರ. ನಮ್ದು ಹಾಕ್ಬಿಟ್ಟಿದ್ದೀರಲ್ಲ. ಹೌದು ಸರ್. ಕಾರ್ಗಳಿಗೆ ಅಷ್ಟೆಲ್ಲ ಬೈಕ್ ಆಗಿರ್ಬೋದು, ಹಾಗೆ ಕಾರ್ಗಳಾಗಿರ್ಬೋದು, ಹ್ಯಾಚ್ ಬ್ಯಾಕ್, ಸೆಡನ್ ಮತ್ತೆ ಹೆವಿ ವೆಹಿಕಲ್ ಕೂಡ ಮಾಡ್ಕೊಡ್ತಾರೆ ಸರ್. ಅದು ವಿತ್ ಇನ್ 1 ಅವರ್ ಒಳಗಡೆ. ಹೌದು ಸರ್, 1 ಅವರ್ 800 ಇಂದ BMW ಮರ್ಸಿಡೀಸ್ ಎಲ್ಲ 1000 ಅಷ್ಟೇ ಸರ್. ಅಷ್ಟೇ 1000 ರೂಪಾಯಿ ಸರ್, ಒಂದೇ 1000 ಸರ್. ಅದರಲ್ಲಿ 1 ರೂಪಾಯಿ ಡಿಸ್ಕೌಂಟ್ ಸರ್. 999 ಸರ್. ಹೌದು. ಎನಿ ವೆಹಿಕಲ್ ಸರ್, ಎನಿ 2 ವೀಲರ್ 500 ರೂಪೀಸ್ ಸರ್. ಎನಿ ಗೂಡ್ಸ್ ವೆಹಿಕಲ್ 1500, ಎನಿ TT ಹೆವಿ ವೆಹಿಕಲ್ 2500 ಸರ್. ಸರ್ ನಮ್ಮ ಹತ್ರ ಈಗ ಪ್ರೊಫೆಷನಲ್ ನಾವು ಕಂಪ್ಲೀಟ್ ಮೆಕ್ಯಾನಿಕ್ ಕೆಲಸನೂ ಮಾಡ್ತೀವಿ ಸರ್. ಈಗ ವೆಹಿಕಲ್ ಬರುತ್ತೆ, ಏನಾದರೂ ಇಶ್ಯೂ ಬೇರೆ ಇಶ್ಯೂ ಇದ್ರೆ ನಮ್ಮ ಹತ್ರ ಇವರು ಮೆಕ್ಯಾನಿಕ್ ಇದ್ದಾರೆ, ಜನರಲ್ ಸರ್ವಿಸ್ ಮಾಡ್ತಾರೆ, ಸಸ್ಪೆನ್ಷನ್, ಕ್ಲಚ್ ಏನ್ ಬೇಕಾದ್ರೆ ಮಾಡ್ತಾರೆ ಸರ್ ನಮ್ಮ ಹತ್ರ. ಮೈಲೇಜ್ ಬರ್ತಾ ಇಲ್ಲ, ಪಿಕಪ್ ಬರ್ತಾ ಇಲ್ಲ, ವೈಬ್ರೇಷನ್ ಇದೆ ಸರ್, ಎಲ್ಲ ಇಶ್ಯೂಗೆ ಇಲ್ಲಿ ಬನ್ನಿ ಸರ್, ಮಾಡಿ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗಾಡಿನಲ್ಲಿ ಪ್ಲಸ್ ಪಾಯಿಂಟ್ ಡಿಕಾರ್ಬನ್ ಮಾಡಿದ್ರೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಸರ್, ಇದು ನೋಡಿ ಸರ್, ನಾವು ಚೈಲ್ಡ್ಹುಡ್ ಇಂದ ಎಲ್ಲರಿಗೆ ಗೊತ್ತು ಸ್ಪಾರ್ಕ್ ಪ್ಲಗ್ ತೆಗೆದ್ರಿ ಕ್ಲೀನ್ ಮಾಡಿದ್ರು ಪ್ಲಗ್ ಹಂಗೆ ಆಗತ್ತೆ. ಹೊಸದಾದ್ರೂ ಹಂಗೆ ಬರುತ್ತೆ ಎವ್ರಿ ಸರ್ವಿಸ್ಗೆ. 2 ವೀಲರ್ ಬರೀ ನಾವು ನೋಡಿರೋದು. ಕಾರ್ನಲ್ಲಿ ಏನಾಗುತ್ತೆ ನೋಡಿ ಸರ್, ಇಲ್ಲಿ ಸ್ಪಾರ್ಕ್ ಪ್ಲಗ್ ಎಲ್ಲಿದೆ ನೋಡಿ ಸರ್, ಚಿಕ್ಕದು ಇದೆ ಸರ್. ಇಲ್ಲಿ ಈ ಫುಲ್ ಐಟಮ್ ಇದು ಇದ್ಮೇಲೆ ಪಿಸ್ಟಿನ್ ಕೂತ್ಕೊಳ್ಳೋದು, ಇದು ಇಂಗ್ಲೆಟ್, ಇದು ಔಟ್ಲೆಟ್, ಇದು ವಾಲ್ಸ್, ಈ ತರ ಎಲ್ಲ ಡಿಪಾಸಿಟ್ ಆಗುತ್ತೆ ಸರ್. ಇದೆ ಸರ್ ನಾವು ಡಿಕಾರ್ಬನ್ ತಂದ್ರೆ, ಡಿಕಾರ್ಬನ್ ನಲ್ಲಿ ನಾವು ಕ್ಲೀನ್ ಮಾಡೋದು ಇದೆ. ಹಾಯ್ ಎಲ್ರು ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ಜಯನಗರದಲ್ಲಿ ಇರ್ತಕ್ಕಂಥ SS ಕಾರ್ ಎಂಟರ್ಪ್ರೈಸಸ್ಗೆ ಬಂದಿದ್ದೀನಿ. ನನ್ನ ಕಾರ್ನ ಡಿಕಾರ್ಬನೈಸೇಷನ್ ಮಾಡಿಸ್ತಾ ಇದ್ದೀನಿ ಈ SS ಕಾರ್ ಎಂಟರ್ಪ್ರೈಸಸ್ ಅಲ್ಲಿ. ಡಿಕಾರ್ಬನೈಸೇಷನ್ ನಿಮ್ಮ ಬೈಕಿಗಾಗಿರಲಿ, ನಿಮ್ಮ ಕಾರ್ಗಾಗಿರಲಿ, ಏನಕ್ಕೆ ಮಾಡಿಸ್ಬೇಕು, ಎಷ್ಟಾಗುತ್ತೆ, ಏನೆಲ್ಲ ಪ್ರಯೋಜನ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ SS ಕಾರ್ ಎಂಟರ್ಪ್ರೈಸಸ್ನ ಓನರ್ ಆಗಿರ್ತಕ್ಕಂಥವ್ರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. SS ಕಾರ್ ಎಂಟರ್ಪ್ರೈಸಸ್ ಅಲ್ಲಿ ನಾನು ಕೂಡ ಸಮ್ ವಿಡಿಯೋಸ್ ನೋಡಿದೆ, ನಿಮ್ಮ ಶೋರೂಮ್ದು ಯಾವ ಥರ ಡಿಕಾರ್ಬನೇಷನ್ ಮಾಡಿಸ್ತಾ ಇದ್ದೀರಾ, ಏನಕ್ಕೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ಸೊ ನಾನು ಕೂಡ ನನ್ನ ಕಾರ್ನ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಬೇರೆಯವರು ಮಾಡಿಸ್ಬೇಕಂತಕ್ಕಂಥವ್ರು ಇಲ್ಲಿಗೆ ಯಾಕೆ ಬರಬೇಕು, ಎಷ್ಟಾಗುತ್ತೆ, ಏನೆಲ್ಲ ಅದರಿಂದ ಯೂಸೇಜ್ ಇದಾವೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಫಸ್ಟ್ ಥಿಂಗ್, ಇದು ಡಿಕಾರ್ಬನ್ ನಮ್ಮ ಇಂಡಿಯಾನಲ್ಲಿ ಈ ಟೆಕ್ನಾಲಜಿ ಬಂದು 3 ವರ್ಷ ಆಯಿತು ಸರ್. ಈ ವರ್ಷ ಎಲ್ಲರಿಗೂ ಗೊತ್ತಾಗಿದೆ. ಕಂಪನಿಯಿಂದ ಹೊಸ ಶೋರೂಮ್ ಇಂದ ಗಾಡಿ ಬಂದ್ರೆ 10,000 ಹೊಡಿರ್ಬೇಕು ಕಾರು. ಈಗ ನಮ್ಮ ಕಸ್ಟಮರ್ ಗೊತ್ತಾಗಿದೆ, ಎಲ್ಲರೂ 10,000 ಸ್ಟಾರ್ಟ್ ಮಾಡಿದ್ದಾರೆ. 10, 15, 2 ವೀಲರ್ 2,000 ಹೊಡಿರ್ಬೇಕು. ಯಾಕೆ ಮಾಡ್ಬೇಕಂದ್ರೆ ನಮ್ಮ ಚೈಲ್ಡ್ಹುಡ್ ಇಂದ ನಾವು ನೋಡ್ತಾ ಇದ್ದೀನಿ, ಸ್ಪಾರ್ಕ್ ಪ್ಲಗ್, ಬರೀ ಸ್ಪಾರ್ಕ್ ಪ್ಲಗ್ ಗೊತ್ತು ನೋಡೋದಾಗೆ ಕಾರ್ಬನ್ ಸೇರುತ್ತೆ. ಅದೇ ತರ ಇಂಜಿನ್ ಒಳಗಡೆ ಫುಲ್ ಪಿಸ್ಟಿನ್, ವಾಲ್ಸ್, ಹೆಡ್ ಎಲ್ಲ ಸೇರಿರುತ್ತೆ. ಅದು ನಾವು ರಿಮೂವ್ ಮಾಡೋದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ, ಫಸ್ಟ್ ನಿಮ್ಗೆ ಸ್ಮೂತ್ ಆಗುತ್ತೆ ಗಾಡಿ. ಆಮೇಲೆ ನಿಮ್ಗೆ ಆಗುತ್ತೆ ಇಂಜಿನ್ ಅಲ್ಲಿ ಪವರ್ ಸಿಗುತ್ತೆ. ಲೋಡ್ ಕಮ್ಮಿ ಆಗಿಬಿಟ್ರೆ ಪವರ್ ಸಿಗುತ್ತೆ. ಪವರ್ ಸಿಕ್ಕಿದ್ರೆ ಪಿಕಪ್ ಬರುತ್ತೆ. ಪಿಕಪ್ ಬಂದ್ರೆ ಮೈಲೇಜ್ ಬರುತ್ತೆ ಸರ್. ಯಾಕಂದ್ರೆ ಸರ್, ಈಗ ಎಷ್ಟು ಜನ ಗಾಡಿ ತಗೊಳ್ತಾ ಇದಾರೆ. ಇನ್ನೊಂದು ನಾನು ಆಫರ್ ಮಾಡ್ತಾ ಇದ್ದೀನಿ, ಜನರಲ್ ಸರ್ವಿಸ್ ಸರ್, ನಾಟ್ ಜನರಲ್ ಚೆಕಪ್, ಜನರಲ್ ಸರ್ವಿಸ್. ಅದರಲ್ಲಿ ಏನಂದ್ರೆ ನಾವು ಸಡನ್ ಕಾರು, XUV, ಆಮೇಲೆ ಹ್ಯಾಶ್ ಬ್ಯಾಕ್ ಎಲ್ಲ ಡಿಫರೆಂಟ್ ಮಾಡಿದ್ದೀನಿ ಸರ್. ಅದರಲ್ಲಿ ರೇಟ್ಸು, ಅದರಲ್ಲಿ ನೀವು ಜನರಲ್ ಸರ್ವಿಸ್ ಮಾಡೋ ನಾನು ಫ್ರೀ ಆಫ್ ಕಾಸ್ಟ್ 1000 ರೂಪೀಸ್ದು ಡಿಕಾರ್ಬನ್ ಫ್ರೀ ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ಸರ್, ಈಗ ಎಲ್ಲರೂ ಸೆಕೆಂಡ್ ಗಾಡಿಯಲ್ಲಿ, ಫಸ್ಟ್ ಗಾಡಿಯಲ್ಲಿ ಇದ್ರಿ ತಗೊಂಡ್ ಬನ್ನಿ ಸರ್. ನಾನು ಆಯಿಲ್ ಚೇಂಜು, ಇಂಜಿನ್ ಆಯಿಲ್, ಕಾರು ಏನಕ್ಕೆ ಮಾಡಿಸ್ಬೇಕು ಡಿಕಾರ್ಬನೇಷನ್ ಅಂತ ಹೇಳಿದ್ರಿ, ಇದೆಲ್ಲ ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು. ಏನೇನ್ ಬರುತ್ತೆ ಕಾರಲ್ಲಿ ಪ್ರಾಬ್ಲಮ್, ಏನೇನ್ ಬಂದಾಗ ಬರ್ಬೇಕು ಸರ್? ನೋಡಿ, ಪಿಕಪ್ ಇಶ್ಯೂ ಇದ್ರೆ ಬರ್ಬೋದು, ಮೈಲೇಜ್ ಇಶ್ಯೂ ಬರ್ಬೋದು, ಸೆಕೆಂಡ್ ಗೇರು, ಫಸ್ಟ್ ಗೇರ್, ಥರ್ಡ್ ಗೇರ್ ನಲ್ಲಿ ಜರ್ಕಿಂಗ್ ಮಾಡುತ್ತೆ, ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಆಮೇಲೆ ಗಾಡಿ ಓಡಿಸಿ ಶಬ್ದ ಬರುತ್ತೆ, ರಫ್ ಬರುತ್ತೆ, ವೈಬ್ರೇಷನ್ ಬರುತ್ತೆ. ಆಮೇಲೆ ಡೀಸೆಲ್ ಗಾಡಿ ಬ್ಲಾಕ್ ಸ್ಮೋಕ್ ಬರುತ್ತೆ, ಅದೆಲ್ಲ ರಿಡ್ಯೂಸ್ ಆಗುತ್ತೆ ಸರ್. ಅದೆಲ್ಲ ಇಶ್ಯೂ ಕ್ಲಿಯರ್ ಆಗುತ್ತೆ. ಎಲ್ಲ ಇಶ್ಯೂ ಕ್ಲಿಯರ್ ಆಗಿ ಬರಬೇಕು. ಹೌದು ಸರ್, ಹೌದು. ಇನ್ ಕೇಸ್ ನಿಮ್ಗೆ ಅದು ಯಾವ್ದು ಫೇಸ್ ಮಾಡ್ತಿಲ್ಲ, ಆದ್ರೂ ನನ್ಗೇನು ಗೊತ್ತಿಲ್ಲ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನನ್ನ ಕಾರ್, ಒನ್ ಟೈಮ್ ನೋಡ್ಬಿಡೋಣ ಅಂದು ಕೂಡ ಕಾಮನ್ ಆಗಿ ಬಂದು ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ಲ ಸರ್, ಚೆನ್ನಾಗಿರೋ ಕಾರ್ ಕೂಡ ಮಾಡಿಸ್ಬೋದು ಸರ್. ಈಗ 10,000 ಶೋರೂಮ್ ಇಂದ ಓಡಿಸಿ ಬರೋದು ಸರ್. ಬಿಫೋರ್ 10,000 ನಾವು ಮಾಡೋದಿಲ್ಲ ಸರ್. ಯಾಕಂದ್ರೆ ಕಾರ್ಬನ್ ಡಿಪಾಸಿಟ್ ಆಗಲ್ಲ. 10,000 ಬಿಫೋರ್ ಆಗಲ್ಲ. 10,000 ಓಡಿರ್ಬೇಕು ಮಿನಿಮಮ್ ಶೋರೂಮ್ ಇಂದ ಹೊಸ ಗಾಡಿ ಬಂದ್ರೆ, ಆಮೇಲೆ ಇದು ಕಾರ್ಬನ್ ಡಿಪಾಸಿಟ್ ಆಗೋದು. ಅದಕ್ಕೆ ಮುಂಚೆ ಆಗಲ್ಲ ಸರ್. ಯಾಕಂದ್ರೆ ಮಾಡಲೇಬೇಕು ಸರ್. ಈಗ ಯಾಕಂದ್ರೆ ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇಂಜಿನ್ ಸೀಸ್ ಯಾಕೆ ಹಾಕೋದು ಅಂದ್ರೆ ಕಾರ್ಬನ್ ಸೇರಿದ್ರೆ ಇಂಜಿನ್ ಸೀಸ್ ಆಗೋದು. ಅದೇ ನಾವು ಸೇವ್ ಮಾಡ್ತಾ ಇರೋದು. ನಮ್ಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲಾಸ್ಟ್ ಇದೀವಿ ನೋಡಿ, ಸೇವ್ ಲಾಟ್ ಆಫ್ ಮನಿ ಇನ್ ಫ್ಯೂಚರ್. ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋಣ. ಎಲ್ಲಿ ಬರುತ್ತೆ ನಿಮ್ಮ SS ಕಾರ್? ಜಯನಗರ ಸೆಕೆಂಡ್ ಬ್ಲಾಕ್, ನಿಯರ್ ಬಸವನಗುಡಿ ವಿಜಯ ಕಾಲೇಜು. ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಇದು ಸೌತ್ ಎಂಡ್ ಮೆಟ್ರೋ ಸ್ಟೇಷನ್, ನಿಯರ್ ಸೌತ್ ಎಂಡ್ ಸರ್ಕಲ್ ಮೆಟ್ರೋ ಸ್ಟೇಷನ್ ಸಾಕು ಅಲ್ವಾ? ಹೌದು. ನಮ್ಮ ಬೆಂಗಳೂರು 1 ಜಯನಗರದು 3 ಲ್ಯಾಂಡ್ ಮಾರ್ಕ್ ಇದೆ ಸರ್. ಅದು ಸೆಂಟರ್. ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ವಿಡಿಯೋದಲ್ಲಿ ನಂಬರಿಗೆ ಫೋನ್ ಮಾಡ್ಬೋದು. ಇನ್ ಡೆಪ್ತ್ ಆಗಿ ಇವ್ರು ಏನ್ ಹೇಳಿದ್ರು ಪ್ರತಿಯೊಂದು ಕೂಡ ಇವ್ರ ಬಾಯಿಂದಾನೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಇದು ಮಾಡೋಣ.
ಸೊ ಹಾಗಾದ್ರೆ ನನ್ನ ಕಾರಿಗೆ ನೀಟಾಗಿ ಡಿಕಾರ್ಬನೇಷನ್ Sure, sir, ಮಾಡ್ಕೊಡಿ, ಬರೋ 100% ಕಾರ್ಗಳಿಗೂ ಮಾಡ್ಕೊಡಿ, ಬರೋ ಬೈಕ್ಗಳಿಗೂ ಮಾಡ್ಕೊಡಿ. ಸರ್ ನೀವು 100% ರಿಸಲ್ಟ್ ಬರುತ್ತೆ ಸರ್. ನೀವು ಸ್ಯಾಟಿಸ್ಫೈ ಆದ್ಮೇಲೆ ನಾವು ನಿಮ್ಮ ಹತ್ರ ಕಾಸು ತಗೊಳ್ಳೋದು. ನೀವು ಇದು ಆದ್ಮೇಲೆ ನೀವು ಟ್ರಯಲ್ ಕರ್ಕೊಂಡು ಹೋಗ್ತೀನಿ, ಟ್ರಯಲ್ ಕರ್ಕೊಂಡು ಹೋದ್ಮೇಲೆ ನೀವು ಸ್ಯಾಟಿಸ್ಫೈ ಆದ್ಮೇಲೆ ಆಮೇಲೆ ನಮಗೆ ಹೇಳಿ ಸರ್ ಕೆಲಸ. ಹಾಗಾದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಬನ್ನಿ. ಆಯ್ತು ಸರ್, ಎಲ್ಲರಿಗೆ ನಮಸ್ಕಾರ. ನಮ್ಮದು ಸರ್ ನಾನು ಖಾನು ಸರ್. ನಾವು ಇದು SS ಕಾರ್ ಕೇರ್ ನೋಡಿ ಸರ್, ಸೇಲ್ಸ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ವಿತ್ ಡಿಕಾರ್ಬನ್ ಸೆಂಟರ್ ನಮ್ಮದು ಸರ್. ಇದರಲ್ಲಿ ಏನಂದರೆ ಎಲ್ಲರೂ ತಿಳ್ಕೊಳ್ಳಿ, ನಾವು ಡಿಕಾರ್ಬನ್ ಯಾಕೆ ಮಾಡ್ತಾರೆ ಅಂತ ನಮ್ಮ ಕಸ್ಟಮರ್ ಬಂದು ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಮೈಲೇಜ್ ಬರ್ತಾ ಇಲ್ಲ, ಪಿಕಪ್ ಬರ್ತಾ ಇಲ್ಲ, ವೈಬ್ರೇಷನ್ ಇದೆ ಸರ್. ಎಲ್ಲ ಇಶ್ಯೂಗೆ ಇಲ್ಲಿ ಬನ್ನಿ ಸರ್, ಮಾಡಿ ಕ್ಲಿಯರ್ ಆಗುತ್ತೆ. ಯಾಕಂದರೆ ನಿಮಗೆ ಗಾಡಿನಲ್ಲಿ ಪ್ಲಸ್ ಪಾಯಿಂಟ್ ಡಿಕಾರ್ಬನ್ ಮಾಡಿದ್ರೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಸರ್, ಇದು ನೋಡಿ ಸರ್, ನಾವು ಚೈಲ್ಡ್ಹುಡ್ಡಿಂದ ಎಲ್ಲರಿಗೆ ಗೊತ್ತು ಸ್ಪಾರ್ಕ್ ಪ್ಲಗ್ ತೆಗೆದ್ರಿ ಕ್ಲೀನ್ ಮಾಡಿದ್ರು ಪ್ಲಗ್ ಹಂಗೆ ಆಗುತ್ತೆ. ಹೊಸದಾದ್ರೂ ಹಂಗೆ ಬರುತ್ತೆ ಎವ್ರಿ ಸರ್ವಿಸ್ಗೆ. ಟೂ ವೀಲರು ಬರೀ ನಾವು ನೋಡಿರೋದು. ಕಾರ್ನಲ್ಲಿ ಏನಾಗುತ್ತೆ ನೋಡಿ ಸರ್, ಇಲ್ಲಿ ಸ್ಪಾರ್ಕ್ ಪ್ಲಗ್ ಎಲ್ಲಿದೆ ನೋಡಿ ಸರ್, ಚಿಕ್ಕದು ಇದೆ ಸರ್. ಇಲ್ಲಿ ಈ ಫುಲ್ ಐಟಮು ಇದು ಇದ್ಮೇಲೆ ಪಿಸ್ಟಿನ್ ಕೂತ್ಕೊಳ್ಳೋದು, ಇದು ಇಂಗ್ಲೆಟ್, ಇದು ಔಟ್ಲೆಟ್, ಇದು ವಾಲ್ಸ್, ಈ ಥರ ಎಲ್ಲ ಡಿಪಾಸಿಟ್ ಆಗುತ್ತೆ ಸರ್. ಇದೇ ಸರ್ ನಾವು ಡಿಕಾರ್ಬನ್ ತಂದರೆ, ಡಿಕಾರ್ಬನ್ ನಲ್ಲಿ ನಾವು ಕ್ಲೀನ್ ಮಾಡೋದು ಇದೆ. ಇದರಲ್ಲಿ ಏನು ಮಾಡಿದ್ರೆ ಸರ್, ಕ್ಲೀನ್ ಮಾಡಿದ್ರೆ ಏನಂದ್ರೆ ಪ್ಲಸ್ ಪಾಯಿಂಟು, ಫಸ್ಟ್ ಥಿಂಗ್ ಇದು ಕಾರ್ಬನ್ ರಿಮೂವ್ ಮಾಡಿಬಿಟ್ರೆ ಇಂಜಿನ್ ನಲ್ಲಿ ಲೋಡ್ ಕಮ್ಮಿ ಆಗುತ್ತೆ. ಲೋಡ್ ಕಮ್ಮಿ ಆಗಿಬಿಟ್ರೆ ನಿಮಗೆ ಇಂಜಿನ್ಗೆ ಲೋಡ್ ಸಿಕ್ಕತ್ತೆ ಸರ್, ಪವರ್ ಸಿಕ್ಕತ್ತೆ, ಇಂಜಿನ್ ಸ್ಮೂತ್ ಬರುತ್ತೆ. ನಿಮಗೆ ಪಿಕಪ್ ಇಶ್ಯೂ ಇದ್ರೆ ಪಿಕಪ್ ಮಾಡಿ, ಪಿಕಪ್ ಬರಬೇಕಾಗುತ್ತೆ, ಪಿಕಪ್ ಬರುತ್ತೆ ಫಸ್ಟು, ಆಮೇಲೆ ಆಟೋಮೆಟಿಕ್ ಮೈಲೇಜ್ ಬರುತ್ತೆ ಸರ್. ಇದರಲ್ಲಿ ಪ್ಲಸ್ ಪಾಯಿಂಟ್ 3 ಇದೆ ಸರ್. ಆಮೇಲೆ ನಿಮಗೆ ಸೆಕೆಂಡ್ ಗೇರ್, ಥರ್ಡ್ ಗೇರ್ನಲ್ಲಿ ವೈಬ್ರೇಟ್ ಇದ್ರೆ ಮೂವಿಂಗ್ನಲ್ಲಿ ಅದು ಇಂಪ್ರೂವ್ ಆಗುತ್ತೆ ಸರ್. ಸರ್ ನಾನು ಹೇಳಲ್ಲ, ನಮ್ಮ ಕಸ್ಟಮರು ಬಂದು ಹೇಳಿದ್ದಾರೆ. ಆಮೇಲೆ ಇದು ಡಿಕಾರ್ಬನ್ ಆದಮೇಲೆ ನಮ್ಮ ಕಸ್ಟಮರು 5 ಕಿಲೋಮೀಟ್ರು ಬಂದಿದೆ ಅಂತ ಎಕ್ಸ್ಟ್ರಾ ಅಂತ ನಮ್ಮ ಕಸ್ಟಮರ್ ಬಂದು ಅವರೇ ಬಂದು ಹೇಳಿ ಹೋಗಿದ್ದಾರೆ ಸರ್. ಇಷ್ಟು ಪ್ಲಸ್ ಬಂದಿದೆಯಲ್ಲ ಸರ್. ಆಮೇಲೆ ಇದ್ರ ಜೊತೆಗೆ ನಾವು ಕಾರ್ದು ಏನಾದಿದ್ರು ಏನು ಸರ್ವಿಸ್ ಇದೆ ಎಲ್ಲ ಮಾಡ್ತೀನಿ ಸರ್. ಪ್ಲಸ್ ನಾವು ಇದು ಸ್ಟಾರ್ಟ್ ಮಾಡಿದ್ದಾರೆ ಫಾಸ್ಟ್ ಸರ್ವಿಸ್ ಸರ್. ಇದು ಫಾಸ್ಟ್ ಸರ್ವಿಸ್ ನಲ್ಲಿ ರಿಪ್ಲೇಸ್ ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಮಾಡಿ ಹ್ಯಾಶ್ ಬ್ಯಾಗ್ಗೆ 3500, ಸೆಡಾನ್ಗೆ 4000, SUV 5000. ಮತ್ತೆ ಇದರಲ್ಲಿ ಜನರಲ್ ಸರ್ವಿಸ್ ಆಫರ್ ಪ್ಯಾಕೇಜ್ ಫ್ರೀ ಡಿಕಾರ್ಬನ್ ಸರ್. ಇದರಲ್ಲಿ ಇನ್ ಜನರಲ್ ಸರ್ವಿಸ್ ನಲ್ಲಿ ನಾವು 12 ಪೇಂಟ್ ಮಾಡ್ತೀನಿ ಸರ್. ಫಸ್ಟ್ ರಿಪ್ಲೇಸ್ ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಚೆಕ್ ಬ್ಯಾಟ್ರಿ ಅಂಡ್ ಆಲ್ ಆಯಿಲ್ಸ್, ಫ್ರಂಟ್ ಬ್ರೇಕ್ ಪ್ಯಾಡ್ ಕ್ಲೀನಿಂಗು, ಎಲೆಕ್ಟ್ರಿಕಲ್ ಚೆಕಪ್, ಕೂಲೆಂಟ್ ಚೆಕಪ್, ವೈಫರ್ ಬ್ಲೇಡ್ ಚೆಕಪ್, ಆಮೇಲೆ ಸಸ್ಪೆನ್ಷನ್ ಚೆಕಪ್, AC ಫಿಲ್ಟರ್ ಚೆಕ್ ಅಂಡ್ ಕ್ಲೀನ್, ಡಿಕಾರ್ಬನ್ ಪ್ಲಸ್ ಅದರಲ್ಲಿ ವಾಶ್ ಮಾಡಿ ನೋಡಿ ಸರ್. ಇದರಲ್ಲಿ ಹ್ಯಾಶ್ ಬ್ಯಾಗ್ಗೆ 5500, ಆಮೇಲೆ ಸೆಡಾನ್ಗೆ 6000, XUV ಕಾರ್ಗೆ 7000 ಸರ್. ಇದು ಅಡಿಷನಲ್ ನಾವು ಏನು ಬೇಕಂದ್ರೆ ಮಾಡ್ಕೊಡ್ತೀನಿ. ವೆಹಿಕಲ್ದು, ಕಾರ್ದು ಏನು ಕೆಲಸ, ಪೇಂಟಿಂಗು, ಟಿಂಕರಿಂಗು, ವಿಂಡ್ಶೀಲ್ಡ್ ಚೇಂಜ್ ಮಾಡಬೇಕು, ಏನು ಬೇಕಂದ್ರೆ ನಮ್ಮ ಸರ್ವಿಸ್ ಇದೆ ಸರ್. ಸರ್ ನಿಮ್ಮ ಅಂಗಡಿ ನಮ್ಮಿದು, ನಮ್ಮ ಅಣ್ಣ ಅವರು 20 ವರ್ಷದಿಂದ ಕಾರ್ ಡೀಲರ್ ಸರ್. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಸರ್. ಆಮೇಲೆ ನಾನು ಹೋಗಿ ಟ್ರೈನಿಂಗ್ ತೊಗೊಂಡು ಬಂದಿದ್ದು ಸರ್. ಈ ಮಿಷಿನ್ದು ಜರ್ಮನ್ ಟೆಕ್ನಾಲಜಿ ನಮ್ದು ಇದು ಮಿಷಿನ್ನು. ನಾವು ಟೋಟಲಿ ಸೇಫ್ ಸರ್. ನೋಡಿ ನಮ್ದು ಇದು ಡಿಸ್ಕ್ರಿಪ್ಷನ್ ಇದೆ, ನೋ ಕೆಮಿಕಲ್ ಯೂಸ್, ನಾವು ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ತುಂಬಾ ಸೇಫ್ಟಿ. ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಕೆಮಿಕಲ್ ಹಾಕೋದಿಲ್ಲ, ಪೆಟ್ರೋಲ್ ಹಾಕೋದು ಏನ್ ಸರ್, ಟೇಪ್ ಆಫ್ ಆಸಿಡ್ ಸರ್, ಕೆಮಿಕಲ್. ಈಗ ನಮ್ಮ ಹತ್ರ ಬುಕ್ ನಲ್ಲಿ ಇದೆ ನೋಡಿ ಸರ್, ನಮ್ದು ಈ ಕಂಪ್ನಿಯವರೇ ಕೊಟ್ಟಿರೋದು ಮೆಥಡ್ ಆಫ್ ಡಿಕಾರ್ಬನ್. ಫಸ್ಟ್ ನಾವು ಏನ್ ತಿಕ್ ಮಾಡೋದು, ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ಮೆಕ್ಯಾನಿಕ್ದು ನೋಡಿ ಸರ್, 3-4 ಡೇಸ್ 51 ಲಕ್ಷ ಚೆಲ್ಲು ಆಗತ್ತೆ. ಫುಲ್ ಇಂಜಿನ್ ಬಿಚ್ಚಬೇಕು. ಆಮೇಲೆ ಡೈರೆಕ್ಟ್ ನಾವು ಕೆಮಿಕಲ್ ಯೂಸ್ ಮಾಡ್ರೆ ಏನ್ ಸರ್, ಅದು ಕ್ಲೀನ್ ಮಾಡಿದ್ರೆ ಒಂದು ಟೇಪ್ ಆಫ್ ಆಸಿಡ್ ಕೆಮಿಕಲ್. ಇದು ಯಾಕಂದ್ರೆ ಸರ್ ಹೈಡ್ರೋಕ್ಲಿನಿಕ್ ವಿತ್ ಪ್ಯೂರ್ ಇದು ನೋಡಿ ಸರ್, HHO ವಾಟರ್ ಇಂದ ಜನರೇಟ್ ಆಗೋದು ನಮ್ದು. ಟೋಟಲ್ ಸೇಫ್ ಸರ್. ವಿತಿನ್ 30 ಮಿನಿಟ್ ನಲ್ಲಿ ನಿಮ್ಗೆ ಎಲ್ಲ ಇಷ್ಟು ಪ್ರೊಫೆಷನಲ್ ಬರುತ್ತೆ ಸರ್. ನಮ್ಗೆ ಅವರು ಕಂಪನಿಯವ್ರು ಬಂದು 4 ದಿವಸ ನಮ್ಗೆ ಟ್ರೈನಿಂಗ್ ಕೊಟ್ಟಿರೋದು. ಆಮೇಲೆ ಇಂಪ್ರೂವ್ ಪಿಕಪ್ ಆಗುತ್ತೆ, ಸೇವ್ ಲಾಟ್ ಆಫ್ ಮನಿ ಇನ್ ಫ್ಯೂಚರ್. ಇಂಜಿನ್ ರಿಪೇರ್ ಬರೋದು ಯಾಕೆ ಸರ್, ಕಾರ್ಬನ್ ಸೇಲ್ಸ್ ಅಲ್ಲೇ ಬರೋದು. ಯಾರು ಮೆಕ್ಯಾನಿಕ್ ಕೇಳಿ, ನಾವು ಅದೇ ಮೇನ್ ಮಾಡ್ತಾ ಇರೋದು ನಿಮ್ದು ಕಾರ್ದು ಕಾರ್ಬನ್ ಕ್ಲೀನ್ ಮಾಡ್ತಾ ಇರೋದು. ಆಮೇಲೆ ಸರ್ ಇಂಪ್ರೂವ್ ಪರ್ಫಾರ್ಮೆನ್ಸ್ ಇಂಜಿನ್ದು, ಲೋ ಕಾಸ್ಟ್, ರೆಡ್ಯೂಸ್ ಮೇನ್ ಸರ್. ಈಗ ನೋಡಿ ರೆಡ್ಯೂಸ್ ಪೊಲ್ಯೂಷನ್ 40 to 80% ರೆಡ್ಯೂಸ್ ಆಗುತ್ತೆ ಇನ್ಸ್ಟಾಲ್ಲಿ, ಅವಾಗ ತಾನೆ. ಆಮೇಲೆ ನೋಡಿ ಸರ್ ರಿಸ್ಟೋರ್ ಇಂಜಿನ್ ಪರ್ಫಾರ್ಮೆನ್ಸ್, ಇನ್ಕ್ರೀಸ್ ಮೈಲೇಜ್, ಲೆಸ್ 7 ಟನ್ ವೈಬ್ರೇಷನ್ ಸರ್. ಸರ್ ನಮ್ಮ ಟ್ಯಾಕ್ಸಿ ಡ್ರೈವರ್ ಬರ್ತಾರೆ ಸರ್, 45 ಮಿನಿಟ್ ನಾನು ಹಾಕ್ತೀನಿ, ಅಲ್ಲಿ ಕುತ್ಕೊಂಡು ಅವರೇ ಹೇಳ್ಬಿಡ್ತಾರೆ ಸರ್ ನಮಗೆ ಗೊತ್ತಾಯ್ತು ಇಂಜಿನ್ ಸ್ಮೂತ್ ಆಯ್ತು ಅಂತ ಸರ್. ಅಷ್ಟು ಕಾನ್ಫಿಡೆನ್ಸ್, 100% ರಿಸಲ್ಟ್ ಸರ್ ನಮ್ದು. ನಾವು 100% ರಿಸಲ್ಟ್, ಯಾಕಂದ್ರೆ ನಾವು ಕಾಸ್ಟ್ಲಿ ಮಿಷಿನ್ ಹಾಕಿದ್ದೀನಿ ಸರ್. ಅದರಲ್ಲಿ ಪರ್ಫಾರ್ಮೆನ್ಸ್ ಬರಬೇಕು, ಇಲ್ಲಾಂದ್ರೆ ಕೆಮಿಕಲ್ ಯೂಸ್ ಮಾಡ್ರೆ ಮತ್ತೆ ಈ ಮಿಷಿನ್ ಯಾಕೆ ಸರ್ ಹಾಕೋದು? ಏನ್ ಡಿಫ್ರೆನ್ಸ್ ಬೇರೆ ಮಿಷನ್ಗಳಿಗೂ ನಿಮ್ ಮಿಷನ್ಗಳಿಗೂ? ಸರ್ ನೋಡಿ, ನಾನು 1000 ರೂಪಾಯಿಗೆ ಮಾಡ್ತಾ ಇದ್ದೀನಿ, ನೀವು ಅವ್ರು ನಮ್ಮ ಫ್ರೆಂಡ್ 900 ಮಾಡ್ತಾ ಇದಾರೆ, ಇನ್ನೊಬ್ರು 800 ಮಾಡ್ತಾರೆ. ಮುಖ್ಯ ಏನ್ ಸರ್ ಅಂದ್ರೆ ಸರ್ವಿಸ್ ರಿಸಲ್ಟ್ ಬರಬೇಕು ಸರ್. ಅದೇ ನಾವು ಸರ್ವಿಸ್ ಕೊಡ್ತಾ ಇರೋದು. ಅದಕ್ಕೆ ನಮ್ಮ ಹತ್ರ ಕಸ್ಟಮರ್ಗೆ ಬಂದು ರೆಫರೆನ್ಸ್ ಇಂದ ಬರ್ತಾ ಇದ್ದಾರೆ ಸರ್. ನಾವು ಕೆಮಿಕಲ್ ಅದಕ್ಕೆ ಯೂಸ್ ಮಾಡಲ್ಲ. ಏನು ಸ್ಪೆಷಲ್ ಮಿಷನ್ಗಳದ್ದು ಇದೆಲ್ಲ ಸರ್? ಇದು ಜರ್ಮನ್ ಟೆಕ್ನಾಲಜಿ ಮಿಷಿನ್ ಸರ್. ಇದು ಜರ್ಮನ್ ಟೆಕ್ನಾಲಜಿ ಸರ್. ಇದು 4.8 lakhs ಸರ್ ನಾವು ತಗೊಂಡ್ ಬಂದಿದ್ದು. ಈಗ 5 lakh ಆಗಿದೆ ಸರ್. 5 ಲಕ್ಷ ಇದು ಒಂದೇ? ಇದು ಒಂದೇ. ಇದು 3.8 ಸರ್ ಮಿಷಿನ್, ಒಂದೊಂದು ಮಿಷಿನ್ 3,80,000. ಹೌದು. ಅಂದ್ರೆ 2 ವೆಹಿಕಲ್ ಬಂದ್ರೆ ಅಟ್ ಎ ಟೈಮ್ ಸರ್
ಮೂರು ಮಿಷಿನ್, ಒಂದು 2 ವೀಲರ್, 4 ವೆಹಿಕಲ್ ಮಾಡ್ತೀನಿ. ಓಕೆ 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 4 ವೆಹಿಕಲ್ ಅಟ್ ಎ ಟೈಮ್ ಮಾಡ್ತೀರಾ? ಹೌದು ಸರ್, ಹೌದು ಸರ್. ಇದು ನೋಡಿ ಸರ್ ಸರ್ವಿಸ್ ಮೊದಲು ನಮ್ದು. ಈಗ ಎನಿ ಕಾರ್ 999 ಸರ್. ಮೊದಲು ಸೆಡಾನ್ಗೆ 1,500, SUV-ಗೆ 2,500, ಪ್ರೀಮಿಯಂ ಕಾರ್ಗೆ 5,000. ಈಗ ಯಾವ ಗಾಡಿ ತಗೊಂಡ್ ಬಂದ್ರು ಮೊನ್ನೆ 2 BMW ಮಾಡಿದ್ರು, ಎಲ್ಲ 1,000ಗೆ ನಾವು ಮಾಡಿದ್ದು. 800 ಇಂದ BMW, ಮರ್ಸಿಡೀಸ್ ಎಲ್ಲ 1,000 ಅಷ್ಟೇ ಸರ್. ಅಷ್ಟೇ 1,000 ರೂಪಾಯಿ ಸರ್, ಒಂದೇ 1,000 ಸರ್. ಅದರಲ್ಲಿ ₹1 ಡಿಸ್ಕೌಂಟ್ ಸರ್. 999 ಸರ್. ಹೌದು. ಎನಿ ವೆಹಿಕಲ್ ಸರ್, ಎನಿ 2 ವೀಲರ್ 500 ರೂಪೀಸ್ ಸರ್. ಎನಿ ಗೂಡ್ಸ್ ವೆಹಿಕಲ್ 1,500, ಎನಿ TT ಹೆವಿ ವೆಹಿಕಲ್ 2,500 ಸರ್. ಓಕೆ, ಇಲ್ಲೇ ಹಾಕ್ಬಿಟ್ಟಿದ್ದೀರಲ್ಲ. ಹೌದು ಸರ್. ಕಾರ್ಗಳಿಗೆ ಅಷ್ಟೆಲ್ಲ ಬೈಕ್ ಆಗಿರ್ಬೋದು, ಹಾಗೆ ಕಾರ್ಗಳಾಗಿರ್ಬೋದು, ಹ್ಯಾಚ್ ಬ್ಯಾಕ್, ಸೆಡನ್ ಮತ್ತೆ ಹೆವಿ ವೆಹಿಕಲ್ ಕೂಡ ಮಾಡ್ಕೊಡ್ತೀರಾ? ಅದು ವಿತಿನ್ 1 ಅವರ್ ಒಳಗಡೆ? ಹೌದು ಸರ್, 1 ಅವರ್. ಓಕೆ, ಡಿಕಾರ್ಬನೈಸೇಷನ್ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರಿ, ಅದು ಕೂಡ ₹1,000 ಅಂದ್ರೆ 999 ರೂಪೀಸ್ಗೆ ನೀವು ಮಾಡ್ಕೊಡ್ತೀವಿ. ಹೌದು ಸರ್, ಅಲ್ವಾ? ಹೌದು. ಓಕೆ, ಅದಕ್ಕೋಸ್ಕರ ನನ್ನ ಕಾರ್ ಕೂಡ ಇಲ್ಲಿ ಡಿಕಾರ್ಬನೈಸೇಷನ್ ಮಾಡಿಸ್ತಾ ಇದ್ದೀನಿ. ಸೊ ಯಾವ ತರ ಇರುತ್ತೆ ಪರ್ಫಾರ್ಮೆನ್ಸ್ ಏನು ನೋಡೋಣ. ಓಕೆ ಸರ್, ಯಾವ ತರ ಮಾಡ್ತೀರಾ, ಏನ್ ಪ್ರೊಸೀಜರ್? ಸರ್ ನಾವು ಫಸ್ಟ್ ಬಂದ ತಕ್ಷಣ ಸರ್ ಎಲ್ಲರೂ ಬರೇ ಬಿಚ್ಚಿ ನಾವು ಇಲ್ಲಿ ಡೈರೆಕ್ಟ್ ಹಾಕಲ್ಲ ಸರ್. ನಾವು ಬಿಚ್ಚಿ ಏರ್ ಫಿಲ್ಟರ್ ಬಿಚ್ಚಿ ಕ್ಲೀನ್ ಮಾಡಿ, ಯಾಕಂದ್ರೆ ಸರ್ ನಾವು ನೋಡಿ ಏರ್ ಫಿಲ್ಟರ್ ಎಷ್ಟು ಮಡಗಿದೀನಿ ಸೆಲ್ಲು. ಹೌದು, ಎಷ್ಟು ಏರ್ ಫಿಲ್ಟರ್ ಮೇನ್ ಸರ್ ಆಕ್ಸಿಜನ್ ಅದೇ. ನಾವು ಇಲ್ಲಿಂದ ಆಕ್ಸಿಜನ್, ಇದು ಸಕ್ಕಿಂಗ್ ಐಟಮ್, ಇದು ಇಲ್ಲಿಂದಾನೇ ಏರ್ ಫಿಲ್ಟರ್ ಇಂದ ಫುಲ್ ಡಸ್ಟ್ ಇರುತ್ತೆ ಸರ್. ನಾವು ಹಂಗೆ ಹಾಕಲ್ಲ, ಏರ್ ಫಿಲ್ಟರ್ ಚೆಕ್ ಮಾಡಿ ಕ್ಲೀನ್ ಮಾಡಿ ಓಕೆ ಅಂದ್ರೆ ಹೊಸದು ಕಸ್ಟಮರ್ ಹತ್ರ ಕೇಳ್ತೀನಿ, ಸರ್ ಇದೇ ಹಾಕ್ಲಾ ಚೇಂಜ್ ಮಾಡಲ್ಲ? ಅವರೇ ಹೇಳ್ತಾರೆ ಸರ್ ಹೊಸದು ಹಾಕ್ಬಿಡಿ, ಹೊಸದು ಹಾಕ್ತೀನಿ. ಅದ್ರಲ್ಲಿನೂ ಪ್ಲಸ್ ಪಾಯಿಂಟ್ ಬರುತ್ತೆ ಸರ್. ಇದರಲ್ಲಿ ಡಸ್ಟ್ ಒಳಗಡೆ ಹೋಗಲ್ಲ, ಇಂಜಿನ್ ಒಳಗಡೆ, ಅದೇ ಮೇನ್. ಅದು ಮಾಡ್ತೀನಿ. ಪ್ಲಸ್ ನಮ್ಮ ಹತ್ರ ಸೆನ್ಸರ್ ಕ್ಲೀನ್ ಮಾಡಿ ಎಲ್ಲ ಗಾಡಿಗೆ ಸೆನ್ಸರ್ ಕ್ಲೀನ್ ಮಾಡಿ ನಾವು ಹಾಕೋದು. ಓಕೆ, ಇದು ಎಲೆಕ್ಟ್ರಿಕ್ ಸೆನ್ಸರ್ ಕ್ಲೀನ್ ಮಾಡಿ. ಇದು ಸರ್ ನಮ್ದು ಎಲೆಕ್ಟ್ರಿಕಲ್ ಕನೆಕ್ಟರ್ ಇರುತ್ತಲ್ಲ ಸರ್, ಸೆನ್ಸರ್ ಕ್ಲೀನ್ ಮಾಡೋದು. ಅದರಲ್ಲಿ ಅದು ಮಾಡೋದ್ರಿಂದ ಏನ್ ಬೆನಿಫಿಟ್ ಸರ್? ಎಲ್ಲ ಕ್ಲೀನ್ ಸರ್, ಪರ್ಫಾರ್ಮೆನ್ಸ್ ಬರುತ್ತೆ ಸರ್ ಗಾಡಿಗೆ. ಸುಮ್ಮನೆ ಬಂದ ತಕ್ಷಣ ನೀವು ಪೈಪ್ ಹಾಕಿ ಕಲ್ಸ್ಬಿಟ್ರೆ ಇಲ್ಲ ಸರ್. ನಿಮ್ಗೇನೋ ಗೊತ್ತಾಗ್ಬೇಕು ನಮ್ದು ವೆಹಿಕಲ್ ಪರ್ಫಾರ್ಮೆನ್ಸ್ ಚೇಂಜ್ ಆಗ್ಬೇಕಲ್ಲ ಸರ್. ಹೆಂಗ್ ಬರುತ್ತೆ? ಬರೇ ಹಾಕಿ ಆಗೋದಲ್ಲ ಸರ್, ಏನಾದ್ರೂ ಮಾಡ್ಬೇಕು. ನೆಕ್ಸ್ಟ್ ಪ್ರೊಸೀಜರ್ ಸರ್ ನಾವು ಇದಾದ್ಮೇಲೆ ನಿಮ್ಗೆ ತೋರಿಸಿ 45 ಮಿನಿಟ್ ವೆಹಿಕಲ್ ಡಿಪೆಂಡ್ ಆನ್ ವೆಹಿಕಲ್, ಸೆಡಾನ್, XUV ಅದ್ರದ್ದು ಸಪರೇಟ್ ಟೈಮ್ ಇರುತ್ತೆ ಸರ್. ಟೈಮ್ ಆದ್ಮೇಲೆ ಕಸ್ಟಮರ್ ಹತ್ರ ಇದು ಆದ ತಕ್ಷಣ ನಾನು ಕರ್ಕೊಂಡು ಹೋಗಿ ಕಸ್ಟಮರ್ಗೆ ಟ್ರೈಲ್ ಕರ್ಕೊಂಡು ಹೋಗ್ತೀನಿ. ಟ್ರೈಲ್ ಕರ್ಕೊಂಡು ಹೋಗಿ ಕಸ್ಟಮರ್ ನಾನು ಓಡಿಸಿ ರೈಸ್ ಮಾಡಿ ಅದರಲ್ಲಿ ಬ್ಲಾಕ್ ಸ್ಮೋಕ್ ಎಲ್ಲ ಆಚೆ ಬರುತ್ತೆ ಸರ್. ಆಮೇಲೆ ಕಸ್ಟಮರ್ಗೆ ಕೊಡ್ತೀನಿ, ಅವ್ರು ಓಡಿಸಿ ಅವರೇ ಸ್ಯಾಟಿಸ್ಫೈ ಆಗಿ ಅವರೇ ರವೀಸ್ ಕೊಡೋದು. ನೋಡಿ ಸರ್, ಮೊದಲು ನಾವು ಹೇರ್ ಫಿಲ್ಟರ್ ಬಿಚ್ಚೋದು. ನೋಡಿ ಸರ್ ಹೇರ್ ಫಿಲ್ಟರ್ ಹೆಂಗಾಗಿದೆ. ಒಂದು ತೋರ್ಸಕ್ಕೆ ನಾನು ಸ್ವಲ್ಪ ಇದು ತಗೊಳ್ಳಿ ಸರ್, ನಿಮ್ದು ವ್ಯಾಕ್ಯೂಮ್ ಕ್ಲೀನರ್ ಹೊಡ್ಕೊಳ್ಳಿ ಸರ್. ಇಲ್ಲಿ ನೋಡಿ, ಅದು ಮಾಡೋಕ್ಕೆ ಮುಂಚೆ ನೋಡಿ ಆಯಿಲ್ ಎಷ್ಟು ಬಂದಿದೆ ಸರ್ ಬ್ಯಾಕು. ಈ ಗಾಡಿಯಲ್ಲಿ ಹಂಗೆ ಬರೋದು, ಏನು ಪ್ರಾಬ್ಲಮ್ ಇಲ್ಲ ಸರ್. ಇದು ನೋಡಿ, ನಾನು ಅದಕ್ಕೆ ಇದು ಮಡಗೋದು ಸರ್, ಒಳಗಡೆ ಡಸ್ಟ್ ಹೋಗ್ಬಾರ್ದು. ಈಗ ಏರ್ ಹೊಡೆದು ನೋಡಿ ಸರ್ ಹೆಂಗ್ ಬರುತ್ತೆ ನೋಡಿ ಸರ್. ಇದೆಲ್ಲ ನಾವು ಕ್ಲೀನ್ ಮಾಡಿದೆ ಅಂದ್ರೆ ಅದು ಡಸ್ಟ್ ಎಲ್ಲ ಒಳಗಡೆ ಹೋಗುತ್ತೆ ಸರ್. ಇದು ನೋಡಿ, ಸ್ವಲ್ಪ ಲಾಕ್ ಓಪನ್ ಮಾಡಿ ಅಲ್ಲಿ ತಗೊಂಡು ಹೋಗಿ ಹೊಡೆದು ತೋರಿಸಿ ಸರ್. ತೋರಿಸಿ, ಬನ್ನಿ ಸರ್, ಬನ್ನಿ ನೋಡಿ ಸರ್ ಡಸ್ಟ್ ಹೆಂಗಿದೆ ಅಂತ. ಇದೇ ನಮ್ಮ ಆಕ್ಸಿಜನ್. ಓಕೆ ಓಕೆ, ಇದು ನಾವು ಯಾಕೆ ಅಂತ ಚೆಕ್ ಮಾಡೋದಂದ್ರೆ, ಇದು ಒಳಗಡೆ ನಾವು ಸಕ್ಕಿಂಗ್ ನಲ್ಲಿ ಹಾಕೋದು ನಾವು ಪೈಪ್, ಅದೆಲ್ಲ ಒಳಗಡೆ ಡಸ್ಟ್ ಎಲ್ಲ ಒಳಗಡೆ ಹೋಗುತ್ತೆ. ಎಲ್ಲ ಕ್ಲೀನ್ ಇದೆ ನೋಡಿ ಸರ್. ನೀವು ಕ್ಲೀನರ್ ಕೇಳಿದ್ರಲ್ಲ, ನೋಡಿ ಇದು ಕ್ಲೀನರ್ ಸೆನ್ಸರ್ಗೆ ಇಲ್ಲಿ ಹೊಡಿಬೇಕು. ಇದು ಸೆನ್ಸರ್ ಇಲ್ಲ ಸರ್. ಓಕೆ, ಇದು ಸೆನ್ಸರ್ ನೋಡಿ, ಇಲ್ಲಿ ಕ್ಲೀನ್ ಮಾಡಬೇಕು. ನೋಡಿ ಸರ್ ಏನು ಬರ್ತಾ ಇದೆ. ಇದೆಲ್ಲ ಸರ್ವಿಸ್ ಕೊಡಬೇಕು ಸರ್. ಇದೆಲ್ಲ ಕೊಟ್ಟರೆ ನಮಗೆ ಪರ್ಫಾರ್ಮೆನ್ಸ್ ಕರೆಕ್ಟ್ ಬರುತ್ತೆ. ಅಂದ್ರೆ ಒಳಗಿರ್ತಕ್ಕಂಥದ್ದು ಗಲೀಜು ಆಯಿಲ್ ಅದೆಲ್ಲ ಹೋಗ್ಬಿಡುತ್ತಲ್ವಾ? ಇದು ನೋಡಿ ಸೆನ್ಸರ್ದು ಡ್ರೈ ಆಗುತ್ತೆ, ಆದ್ರೂ ನಾವು ಸ್ವಲ್ಪ ಹೊಡಿಬೇಕು. ಹವಾ ಮಾರೋ ಖಾಲಿ ಮಾರೋ. ನೋಡಿ ಇಷ್ಟು ಕ್ಲೀನ್ ಮಾಡಬೇಕು. ಈ ಗಾಡಿನಲ್ಲಿ ಏನಿಲ್ಲ ಸರ್, ಹಂಗೆ ಬರೋದು ಆಯಿಲ್. ಇಲ್ಲ ನೋಡಿದ್ರು ನಾನು ಏರ್ ಫಿಲ್ಟರ್ ಕ್ಲೀನ್ ಮಾಡಿ ಅದು ಸೆನ್ಸರ್ ಕ್ಲೀನ್ ಮಾಡಿ ನಾನು ಪೈಪ್ ಕನೆಕ್ಟ್ ಮಾಡಿಬಿಟ್ಟೆ. ಗಾಡಿ ಸ್ಟಾರ್ಟ್ ಮಾಡಿ ನಾನು ಅದು ಕಲೆಕ್ಟ್ ಮಾಡಿದ್ದೀನಿ. ಈ ಪೈಪು ಈ ಪೈಪು ನೋಡಿ, ಇಂಜಿನ್ ನಂಬರ್ ಇದೆ ಇಲ್ಲಿ. ಓಕೆ, ನಂಬರ್ 2. ಓಕೆ, ನಂಬರ್ 2. 1 2 3 ನೋಡಿ ಸರ್, ಇದು ನಂಬರ್ 2 ಕನೆಕ್ಟ್ ಮಾಡಿರೋದು. ಓಕೆ, 40 ಮಿನಿಟ್ ರನ್ನಿಂಗು. ನೋಡಿ ಇಲ್ಲಿ ಡಿಜಿಟಲ್ ವರ್ಕ್ ಆಗಿದೆ.
ಅದು ನಂಬರ್ 3 ಅದು ಜೆನ್ ಹಾಕಿರೋದು. ಓಕೆ ಓಕೆ, ಇಲ್ಲಿ ನಂಬರ್ 3. ಹೌದು, ನಂಬರ್ 3 ಜೆನ್ ಹೊರಗಡೆ ಇದೆ ಹೌದಾ? ಇದು ನಂಬರ್ 1. ನಂಬರ್ 1. ಹೌದು. ಇನ್ನೂ ಒಂದು ನಾವು 2 ವೀಲರ್ಗೂ ಇದು ಮಾಡೋದು. ಇದು 2 ವೀಲರ್ಗೆ ಇನ್ನೊಂದು ಪೈಪ್ ಇದೆ ಎಕ್ಸ್ಟ್ರಾ. ಓಕೆ ಓಕೆ, ಅಟ್ ದ ಟೈಮ್ 3 ಕಾರ್ 1 ಬೈಕ್ ಮಾಡ್ಬೋದು ಸರ್ ನಾವು. ಓಕೆ ಹೌದು, ಇಷ್ಟೆಲ್ಲ ಮಾಡ್ಬೋದು. ಹೌದು ಅಲ್ವಾ ಸರ್. ಹಾಂ, ಹೇಳಿ ಸರ್. ಇದು 40 ಮಿನಿಟ್ಸ್ ಆದ ತಕ್ಷಣ ಅದು ಪ್ರೋಸೆಸ್ ಕಂಪ್ಲೀಟ್ ಅಂತ ಬರುತ್ತೆ ಸರ್. ಇದು ಆಟೋಮೆಟಿಕ್ ಪ್ರೋಸೆಸ್ ಕಂಪ್ಲೀಟ್ ಅಂತ ಬರುತ್ತೆ. ಅಟ್ ದ ಟೈಮ್ 3 ಕಾರು 1 ಬೈಕ್ ಮಾಡ್ಬೋದು ಸರ್ ನಾವು. ಈಗ ಹೊಸದಾಗಿ ಜೆನ್ ಕೂಡ ಬಂದಿದೆ ಡಿಕಾರ್ಬನೇಷನ್ ಮಾಡ್ಸಕ್ಕೆ. ನೋಡಿ, ಅಲ್ಲಿಂದ ಪೈಪ್ ಹಾಕೊಂಡಿದ್ದಾರೆ ಇಂಜಿನ್ ಇಂದ. ಸೊ ಇಲ್ಲಿಂದ ಇಲ್ಲಿ ಆನ್ ಮಾಡ್ತಾ ಇದೀನಿ ಸರ್. ಓಕೆ, ಏನು ಪ್ರೊಸೀಜರು ಸರ್? ಇದು CC ಸೆಲೆಕ್ಟ್ ಮಾಡಬೇಕು. ಓಕೆ, ಅಬೌವ್ 75 ಕಿಲೋಮೀಟರ್ ಓಡಿರಬೇಕು. ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಫುಲ್ಲಿ ಡಿಜಿಟಲ್ ಇದು. ನೋಡಿ, ಈಸಿ, ಇದರಲ್ಲಿ ಏನು ಅಂತ ಕಷ್ಟ ಸ್ಟಾಪ್ ಇಲ್ಲ. ಮಾಡ್ತೀನಿ ನೋಡಿ, ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ವರ್ಕ್ ಆಗಲ್ಲ. ಓಕೆ, ಈಗ ಆನ್ ಮಾಡ್ತೀನಿ ನೋಡಿ. ನೋಡಿ ಆನ್. ಓಕೆ, ಆನ್ ಮಾಡಿದ ತಕ್ಷಣ ಇಲ್ಲಿ ಬಂತು. ಎಷ್ಟು ನಿಮಿಷ ಆಟೋಮೆಟಿಕ್ ಸರ್? ಪ್ರೋಸೆಸ್ 40 ಮಿನಿಟ್ ಆಗಿದೆ ಸರ್. 40 ಮಿನಿಟ್ಸ್ ಬೇಕು. 40 ಮಿನಿಟ್ ಬೇಕು. 40 ಮಿನಿಟ್ಸ್ ಆದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಕ್ಲೀನ್ ಆಗಿರುತ್ತೆ ಅದರಲ್ಲಿ. ಹೌದು ಹೌದು ಸರ್. ಅವಾಗ ತೆಗೆದ್ಬಿಟ್ಟು ಆಸ್ ಇಟ್ ಇಸ್ ಕಾರ್ ಏನಿರುತ್ತೋ ಕಂಡೀಷನ್ ಅಲ್ಲಿ ಇರುತ್ತೆ. ನೋಡಿ, ಇಲ್ಲಿ ಬರುತ್ತೆ. ಇದು ಡಿಸ್ಪ್ಲೇನೂ ಇದೆ, ಕಾರ್ಬನ್ ಕ್ಲೀನ್ ಆಗ್ತಾ ಇರೋದು. ಓಕೆ, ಈ ಗಾಡಿ ಒಂದು ಹಾಕಿದಿಲ್ಲ, ಈಗ ಸ್ಟಾರ್ಟ್ ಇದೆ ನೋಡಿ ಅದು. ಓಕೆ ಓಕೆ. ಸರ್, ಇದು ಮುಖ್ಯ ಇಲ್ಲ ಸರ್. ನಮ್ದು ಇಲ್ಲಿ ಡಿಸ್ಪ್ಲೇ ಮುಖ್ಯ ಇಲ್ಲ ಸರ್. ನಾನು ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ಮ ಕಸ್ಟಮರ್ಗೆ ಅದೇ ಹೇಳೋದು ಸರ್, ಸುಳ್ಳು ಹೇಳಲ್ಲ. ಇದು ಮಿಷಿನ್ ಮೇಲೆ ಬಿಲೀವ್ ಮಾಡಬೇಡಿ. ಗಾಡಿ ಆದ್ಮೇಲೆ ಒಂದು ಟೆಸ್ಟ್ ಡ್ರೈವ್ ಚಿಕ್ಕದು 1 ಕಿಲೋಮೀಟರ್ ಹೋಗೋಣ, ನಾನು ರೈಸ್ ಮಾಡಿ ಕೊಟ್ಟು ಅವ್ರು ಡ್ರೈವ್ ಮಾಡ್ತಾರೆ, ಅವಾಗೆ ರಿಸಲ್ಟ್ ಬರುತ್ತೆ ಸರ್. ಅದೇ ರಿಸಲ್ಟ್ ಬೇಕಾಗಿರೋದು ಮುಖ್ಯ, ಅದು ಮುಖ್ಯ ಇರೋದು ಸರ್. ನಾನು ಎಲ್ಲ ಕಸ್ಟಮರ್ಗೆ ಅದೇ ಹೇಳೋದು ಸರ್, ಸುಳ್ಳು ಹೇಳಲ್ಲ ಸರ್. ಚಲೋ ಕಸ್ಟಮರ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಮೈಲೇಜ್ ಬರ್ತಾ ಇಲ್ಲ ಸರ್. ನಾನು ಮೈಲೇಜ್ಗೆ ಏನು ಮಾಡಲ್ಲ, ಪಿಕಪ್ ಮಾಡಿದ್ರೆ ಸ್ಮೂತ್ಗೆ ಬರುತ್ತೆ. ಪಿಕಪ್ ಬಂದರೆ ಆಟೋಮೆಟಿಕ್ ಮೈಲೇಜ್ ಸರ್. ಅವ್ರ ಕಸ್ಟಮರ್ಸ್ ಭಾಳ ಹ್ಯಾಪಿಯಾಗಿ ಕರೆಕ್ಟ್ ಹಂಗೆ ಕೇಳ್ತಾರೆ ಸರ್. ಸರ್, ನಮ್ಮ ಹತ್ರ ಈಗ ಪ್ರೊಫೆಷನಲ್ ನಾವು ಕಂಪ್ಲೀಟ್ ಮೆಕ್ಯಾನಿಕ್ ಕೆಲಸನೂ ಮಾಡ್ತೀವಿ ಸರ್. ಈಗ ವೆಹಿಕಲ್ ಬರುತ್ತೆ, ಏನಾದರೂ ಇಶ್ಯೂ ಬೇರೆ ಇಶ್ಯೂ ಇದ್ರೆ ನಮ್ಮ ಹತ್ರ ಇವರು ಮೆಕ್ಯಾನಿಕ್ ಇದ್ದಾರೆ, ಜನರಲ್ ಸರ್ವಿಸು ಮಾಡ್ತಾರೆ, ಸಸ್ಪೆನ್ಷನ್, ಕ್ಲಚ್ ಏನು ಬೇಕಾದ್ರೆ ಮಾಡ್ತಾರೆ ಸರ್ ನಮ್ಮ ಹತ್ರ. ಈವನ್ ಹೇಳಿ ಸರ್, ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಹೇಳಿ ಸರ್. 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಬರೀ ಆಫರು ಇದೆ ಮೆಕ್ಯಾನಿಕ್ ಕೆಲಸ, ಅದು ಆ ಥರ ಮಾಡ್ತಾ ಇದ್ದೀನಿ. ಏನೇನು ವರ್ಕ್ ಮಾಡ್ತೀರಾ ಮೆಕ್ಯಾನಿಕ್ ಕೆಲಸ ಅಂದರೆ? ಮೆಕ್ಯಾನಿಕ್ ಕೆಲಸ ಅಂದರೆ ನಿಮಗೆ ನೋಡಿ, ಸಸ್ಪೆನ್ಷನ್ ಕೆಲಸ ಬರುತ್ತೆ, ಸಸ್ಪೆನ್ಷನು ಮಾಡ್ತೀನಿ ಎಲ್ಲ ಸರ್. A to Z ಏನಾದರೂ ಮಾಡ್ಕೊಡ್ತೀರಾ? ಏನಾದರೂ ಕಂಪ್ಲೇಂಟ್ ಇದ್ದರೆ ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಅವ್ರು ಆಗಲೇ ಹೇಳಿದ್ರು ಏರ್ ಫಿಲ್ಟ್ರು, ಆಯಿಲು ಅದೆಲ್ಲ ಮಾಡಿ ಒಂದು ಪ್ಯಾಕೇಜಲ್ಲಿ ಮಾಡ್ಕೊಡ್ತೀನಿ ಸರ್. ಜೊತೆಗೆ ಒಂದು ಡಿಕಾರ್ಬನೇಷನ್ ಫ್ರೀಯಾಗೂ ಕೂಡ ಮಾಡ್ಕೊಡ್ತೀನಿ ಪ್ಯಾಕೇಜ್ ಒಳಗಡೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಈಸಿಯಾಗಿ ಕಡಿಮೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. ಎಲ್ಲ ಕಡಿಮೆ ಸರ್, ನಮ್ಮ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮದೇ ಇಲ್ಲಿ ಕಡಿಮೆ ಇರೋದು. ಓಕೆ, ಎಲ್ಲ ಆಫರ್ ಇದೆ. ನಮ್ಮ ಹತ್ರ ಜನರಲ್ ಸರ್ವಿಸ್ ಮಾಡಿದ್ರೆ ಡಿಕಾರ್ಬನ್ ಫ್ರೀ ಸರ್. ಅದೆಲ್ಲ ಮೆನ್ಷನ್ ಮಾಡಿದೀನಿ, ಸಾರಿಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದರೆಲ್ಲ 12 ಸರ್ವಿಸ್ ಇದೆ ಅದರಲ್ಲಿ, ಇನ್ಕ್ಲೂಡಿಂಗ್ ಸರ್ವಿಸ್. ಜನರಲ್ ಸರ್ವಿಸ್ ಅಂತಂದ್ರೆ ಇಲ್ಲೇ ಇರ್ಬೋದು. 12 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ರಿಪ್ಲೇಸ್ಮೆಂಟ್ ಇಂಜಿನ್ ಆಗಿರ್ಬೋದು, ಏರ್ ಫಿಲ್ಟರ್ ಆಗಿರ್ಬೋದು, ಮತ್ತೆ ಫ್ರಂಟ್ ಬ್ರೇಕ್ ಪ್ಯಾಡ್ ಕ್ಲೀನಿಂಗು, ಕೂಲೆಂಟ್ ಚೆಕಪ್ಪು, ಅದೇ ಥರ ಟೋಟಲ್ 12 ಪಾಯಿಂಟ್ಸ್ ಇಲ್ಲಿ ಏನಿದೆಯೋ ಅಷ್ಟು ಕೂಡ ಮಾಡಿಕೊಟ್ಟು ಒಂದು ಡಿಕಾರ್ಬನೈಸೇಷನ್, ಅದು ಕೂಡ 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಡಿಕಾರ್ಬನೈಸೇಷನ್ ಫ್ರೀಯಾಗಿ ಮಾಡ್ಕೊಡ್ತೀರಾ? ಹೌದು ಅಲ್ವಾ ಸರ್? ಅದರಲ್ಲಿ ಹ್ಯಾಶ್ ಬ್ಯಾಗ್ಗೆ ನಿಮಗೆ ಬರೀ 5500, ಸೆಡನ್ ಕಾರ್ಗೆ 6000 ಬರೀ, ಆಮೇಲೆ ಫಾರ್ XUV ಎನಿ ಕಾರ್ಗೆ 7000 ಆಯಿಲು, ಶೆಲ್ ಇಂಜಿನ್ ಆಯ್ತು ಸರ್. ಓಕೆ, ಹೌದು ಸರ್. ಇಷ್ಟೆಲ್ಲ ನಿಮ್ಮ SS ಕಾರ್ ಎಂಟರ್ಪ್ರೈಸಸ್ ಅಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ? ಹೌದು ಸರ್, ಹೌದು. ಸ್ವಲ್ಪ ಪಿಕಪ್ ಮತ್ತೆ ಮೈಲೇಜ್ ಎಲ್ಲ ಕಮ್ಮಿ ಇತ್ತು. ಇನ್ಸ್ಟಾದಲ್ಲಿ ಇವರು ಆ್ಯಡ್ ಮತ್ತೆ ಇದೆಲ್ಲ ನೋಡಿದ್ಮೇಲೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಬಂದೆ. ಒಂದು 1/2 hour 40 minutes ವರ್ಕ್ ಮಾಡಿದ್ದಾರೆ. ಅಂಡ್ ಒಂದು ಟ್ರಯಲ್ ಕೂಡ ಹೋಗಿದ್ವಿ, ಚೆನ್ನಾಗಿ ಬಂದಿದೆ. ಇವಾಗ ಸದ್ಯಕ್ಕೆ ಕಂಪೇರ್ ಟು ಪ್ರೀವಿಯಸ್ ಡೇಸ್ ಇವಾಗ ಸ್ವಲ್ಪ ಗಾಡಿ ಮೂವ್ಮೆಂಟ್ ಮತ್ತೆ ಇದೆಲ್ಲ ಸ್ಮೂತಾಗಿ ಚೆನ್ನಾಗಿದೆ. ಓಕೆ, ಸೊ ಮೈಲೇಜ್ ಮತ್ತೆ ಇದೆಲ್ಲ ಬಂದು ಇನ್ನು ಚೆಕ್ ಮಾಡ್ಕೊಂತೀವಿ. ಓಕೆ, ಹೋಪ್ ಬರುತ್ತೆ. ಬೇರೆಯವ್ರಿಗೆಲ್ಲ ರೆಫರ್ ಮಾಡ್ತೀರಾ? ಶ್ಯೂರ್ ಮಾಡೋಣ. ಓಕೆ, ಚೆನ್ನಾಗಿದೆಯಾ ಅವ್ರ ಸರ್ವಿಸ್ ಎಲ್ಲ? ಚೆನ್ನಾಗಿದೆ. ನೋಡಿ, ನಾನು ಗಾಡಿ ಡ್ರೈವ್ ಮಾಡ್ತಾ ಇದ್ದೀನಿ, ಯಾವ ಥರ ಇದೆ ಫೀಲ್ ಇದೆ ನೋಡೋಣ. ಪಿಕಪ್ಪು ಚೆನ್ನಾಗಿ ತಗೊತಾ ಇದೆ. ಓಕೆ, ಲೆಫ್ಟಾ? ಹೌದು ಸರ್, ಲೆಫ್ಟ್. ಸರ್, ಈಗ ಇದರಲ್ಲಿ ನಮ್ದು ಇಶ್ಯೂ ಬರುತ್ತೆ. ಸೆಕೆಂಡ್ ಗೇರು, ಥರ್ಡ್ ಗೇರ್ ನಲ್ಲಿ ಪಿಕಪ್ ಜರ್ಕಿಂಗ್ ಬರುತ್ತೆ. ಅದು ನೀವು ಓಡಿಸ್ ನೋಡಿ ಸರ್, ನಿಮಗೆ ಗೊತ್ತಾಗಿದೆ. ನಿಮ್ಗೆ ಯಾವ ಗೇರ್ ನಲ್ಲಿ ಇಶ್ಯೂ ಆಗ್ತಾ ಇತ್ತು ಅದರಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ಸರ್. ನನಗೆ ಹೆಂಗ್ ಗೊತ್ತಿದ್ರೆ ನಮ್ಮ ಕಸ್ಟಮರೇ ಹೇಳಿದ್ರು, ಈ ಗೇರ್ ನಲ್ಲಿ ನಮಗೆ ಪಿಕಪ್ ಬರ್ತಾ ಇರ್ಲಿಲ್ಲ, ಜರ್ಕ್ ಹೊಡಿತಾ ಇದ್ದು ಅಂತ. ಅವರೇ ನಮ್ಮ ಕಸ್ಟಮರೇ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾವು ಕೇಳಕ್ಕೆ ಮುಂಚೆ. ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ, ಅದು ಚೆಕ್ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಈಗ ಒಂದು ಸ್ವಲ್ಪ ಗಾಡಿ ಸ್ಮೂತ್ ಅನಿಸ್ತಾ ಇದೆ ನನಗೆ. ಬೇರೆ ಫೀಲ್ ಏನು ಡಿಫ್ರೆಂಟ್ ಅನಿಸ್ತಾ ಇರಲಿಲ್ಲ, ಬಟ್ ಗಾಡಿ ಸ್ಮೂತ್ ಅನಿಸ್ತಾ ಇದೆ ಈಗ. ಫಸ್ಟ್ ಅದೇ ಸರ್, ಸ್ಮೂತ್ ಬರುತ್ತೆ, ಆಮೇಲೆ ಇಂಜಿನ್ ಅಲ್ಲಿ ಪವರ್ ಬರುತ್ತೆ, ಪಿಕಪ್ ಬರುತ್ತೆ ಸರ್. ಪಿಕಪ್ ಬಂದ್ರೆ ಆಟೋಮೆಟಿಕ್ ಮೈಲೇಜ್ ಬರುತ್ತೆ ಸರ್. ಓಕೆ, ಹೌದು.
ಓವರ್ ಆಲ್ ಡಿಕಾರ್ಬನೈಸಿಂಗ್ SS ಕಾರ್ ಎಂಟರ್ಪ್ರೈಸಸ್ಸಿಗೆ ಬಂದು ನನ್ನ ಕಾರ್ನ ಮಾಡಿಸ್ದೆ. ಓಕೆ, ಒಂದು ಸ್ಮೂತ್ ಅನ್ನಿಸ್ತಾ ಇದೆ. ಸೊ ಮಾಡಿಸ್ಲೇಬೇಕು ಅಂತ ಅಂತಲ್ಲ, ಒಂದು ಸರಿ ಮಾಡಿಸೋಣ ನನ್ನ ಕಾರ್ಗೆ ಅಂತ ಬಂದು ಮಾಡಿಸಿದ್ದೀನಿ. ನೋಡಿ, ನಿಮ್ಗೆ ಯಾರಿಗಾದ್ರೂ ನಿಮ್ಮ ಕಾರು ಅಥವಾ ಬೈಕು ಯಾವುದೇ ಇರಲಿ ಡಿಕಾರ್ಬನೈಸಿಂಗ್ ಬೇಕಂದ್ರೆ ಬಂದು ಮಾಡಿಸ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ವೀಕ್ಷಕರಿಗೆ? ಸರ್, ನಾವು ಮಾಡ್ತಾ ಇರೋದು ಸರ್ವಿಸು, ನನ್ನ ಒಂದು ಹೆಲ್ಪ್ ಮಾಡಿ. ನೀವು ರೆಫರೆನ್ಸ್ ನಿಮ್ಗೆ ಯಾರು ಫ್ರೆಂಡ್ಸ್ ರಿಲೇಟಿವ್ಗೆ ಹೇಳಿ ಸರ್ ಈ ಸರ್ವಿಸ್ ಬಗ್ಗೆ. ಯಾಕಂದ್ರೆ ನಾವು ಸರ್ವಿಸ್ ಕೊಡ್ತಾ ಇರೋದು ಯಾಕಂದ್ರೆ ನೀವು ಒಬ್ಬರಿಂದ ನಮ್ಗೆ 100 ಕಸ್ಟಮರ್ ಬೇಕು ಸರ್, ಆ ತರ ನಾವು ಸರ್ವಿಸ್ ಕೊಡ್ತಾ ಇರೋದು. ನಿಮ್ಗೆ ಗೊತ್ತಿದೆ, ನಾವು 1000 ರೂಪಾಯಿಗೆ ಮಾಡ್ತಾ ಇದ್ರೆ 800 900 ಮಾಡ್ತಾರೆ. ಮುಖ್ಯ ಏನಂದ್ರೆ ಈಗ ನೋಡಿ, ಈಗ ನಿಮ್ಗೆ ಫೀಲ್ ಆಗಿದೆಲ್ಲ, ಅದೇ ನಾವು ಇದು ಕನ್ಸಲ್ಟೇಷನ್ ಕೊಡ್ತಾ ಇರೋದು ಸರ್ವಿಸ್. ಮೇನ್ ಸರ್ವಿಸ್ ಕೊಡ್ತಾ ಇದ್ದೀರಾ ನೀವು. ಯಾವುದೇ ಕೆಮಿಕಲ್ ಅದೇನು ಯೂಸ್ ಮಾಡಲ್ಲ ಇವರು. ಹೌದು ಅಲ್ವಾ? ಮಾಡಿದ್ರ ನಿಮ್ ಗಾಡಿಗೆ ನಾವು ನಿಮ್ ಮುಂಚೆನೇ ಇದ್ರಲ್ಲ, ಏನು ಯೂಸ್ ಮಾಡಿಲ್ಲ ಅಷ್ಟೇ. 40 ಮಿನಿಟ್ಸ್ ಟೈಮ್ ತಗೊಂತೀರಾ, ಮಾಡ್ಕೊಡ್ತೀರಾ. ಹೌದು, ನೀವು ಕೊಡ್ತಾ ಇರೋದು ಕಾಸು ಅದು ನಿಮ್ಗೆ ವರ್ತ್ ಆಗ್ಬೇಕು. ಈಗ ಅಲ್ಲಿಂದ ತಗೊಂಡ್ಬೋದಾಯ್ತು, ಇಲ್ಲಿಂದ ಈಗ ಸಿಗ್ನಲ್ ಸ್ಟಾಪ್ ಇದೆ. ನೀವು ಒಂದು 1000 ರೂಪಾಯಿ ಕೊಟ್ರೆ ನಿಮ್ಗೆ ಅದು ವರ್ತ್ ಇರಬೇಕು, ಏನು ಕೊಟ್ಟಿರೋದು ಅಂತ. ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ರಿಲೇಟಿವ್ ಮುಂದ್ಗಡೆ ನಾವು ಏನಾದ್ರೆ ಹೋಗ್ಬೇಕಂದ್ರೆ ನೀವೇ ಹೇಳ್ತೀರಾ, ಅಯ್ಯೋ ಮಾಡ್ಬೇಡಪ್ಪ ಅಲ್ಲಿ ಸುಮ್ಮನೆ ವೇಸ್ಟ್ ಮನಿ ಕಾಸು ಅಂತಾರೆ. ಈಗ ನೀವು ಮಾಡಿದ್ರೆ ನೀವು ಬೇರೆ ಯಾರು ಹೋಗ್ತಾ ಎಲ್ಲರಿಗೂ ಹೇಳ್ತೀರಾ, ಅಲ್ಲಿ ಹೋಗಿ ನಾನು ಮಾಡಿದೆ ವರ್ತಾಯ್ತು ಅಂತ. ಈಗ ಒಟ್ಟಿಗೆ ಪ್ರೀಮಿಯಂ ಇರಲಿ, ಸಡನ್ ಇರಲಿ, ಹ್ಯಾಚ್ಬ್ಯಾಕ್ ಇರಲಿ, ಎಲ್ಲದಕ್ಕೂ 1000 ರೂಪಾಯಿ ಸರ್ ಅಲ್ವಾ? ಇಫ್ ಯು ಬ್ರಿಂಗ್ ಎನಿ ಪ್ರೀಮಿಯಂ ಸರ್, BMW Mercedes ಅನ್ನೋ 1000 ರೂಪಾಯಿ ಅಷ್ಟೇ. 800 ಇಂದ ಎಲ್ಲ 800 BMW ಯಾವ ಗಾಡಿ ಇದ್ದೀನಿ ಅಷ್ಟೇ 1000 ರೂಪಾಯಿನೇ ಸರ್, ಅಷ್ಟೇನೆ ಅಲ್ವಾ? ಹೌದು ಸರ್. ಓಕೆ, SS ಕಾರ್ ಎಂಟರ್ಪ್ರೈಸಸ್ ಕೊನೆದಾಗಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ಜಯನಗರ 2nd ಬ್ಲಾಕ್, ನಿಯರ್ ಸೌತರ್ನ್ ಮೆಟ್ರೋ ಸ್ಟೇಷನ್. ಇನ್ನೊಂದು ಲ್ಯಾಂಡ್ ಮಾರ್ಕ್ ಬಸವನಗುಡಿ ವಿಜಯ ಕಾಲೇಜು. ಓಕೆ, ಇನ್ನು ಜಯನಗರದ್ದು ಅಂದ್ರೆ ಬ್ಯಾಂಗ್ಳೂರ್ 1 ಹಿಂದ್ಗಡೆ ಸರ್. ಈಗ ನಾವು ಹೊಸ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಬಿಕಾಸ್ ಆಫ್ ಮೆಕ್ಯಾನಿಕ್. SS ಕಾರ್ ಕೇರ್ ಸ್ಟಾರ್ಟ್ ಮಾಡಿ ಚೇಂಜ್ ಮಾಡಿದ್ದಾರೆ ಈಗ. ಅದು ನಿಮಗೆ ಲೋಗೋ ತೋರಿಸಿಲ್ಲ ಸರ್ವಿಸ್ದು. ಕಾರ್ಸ್ ಸೇಲ್ ಸರ್ವಿಸ್ ಅಂಡ್ ಡಿಕಾರ್ಬನೇಷನ್. ಓಕೆ, ಓವರ್ ಆಲ್ ಸರ್ ನನ್ನ ಕಾರು ಸ್ವಲ್ಪ ಸ್ಮೂತ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೋಡಿ, ಯಾರೆಲ್ಲ ಡಿಕಾರ್ಬನೈಸಿಂಗ್ ಮಾಡಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ, ಕಾರು ವೈಬ್ರೇಟ್ ಇರಲಿ ಅಥವಾ ಮೈಲೇಜ್ ಇರಲಿ ಅಥವಾ ಬ್ಲಾಕ್ ಸ್ಮೋಕ್ ಬರ್ತಾ ಇದ್ರು ಕೂಡ ಇವರು ಅದನ್ನ ರೆಡೀಸ್ ಮಾಡ್ಕೊಡ್ತಾರೆ. ನೀವು ಯಾರಾದರೂ ಮೆಕ್ಯಾನಿಕ್ ಅಥವಾ ಹೋಗ್ಬಿಟ್ಟು ಏನೋ ಪ್ರಾಬ್ಲಮ್ ಇದೆ ಅದು ತೋರಿಸೋ ಬದಲು ಫಸ್ಟ್ ಟೈಮ್ ಒಂದು ಡಿಕಾರ್ಬನೈಸಿಂಗ್ ಮಾಡಿಸಿ, ಅದಾದ್ಮೇಲೆ ಅದಾಗಲಿಲ್ಲ ಅಂದ್ರೂ ಕೂಡ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ರೆ ಇವ್ರ ಹತ್ರನೇ ಮೆಕ್ಯಾನಿಕ್ ಕೂಡ ಫೆಸಿಲಿಟೀಸ್ ಇದೆ. ಆ ಮೆಕ್ಯಾನಿಕ್ ನಿಮಗೆ ಸಾಲ್ವ್ ಮಾಡಿಕೊಡ್ತಾರೆ. ಇಲ್ಲ ಮೇಜರ್ ಇಶ್ಯೂ ಇದೆ, ನಾನು ಬೇರೆ ಕಡೆ ಮಾಡಿಸ್ಬೇಕಂದ್ರೆ ನೆಕ್ಸ್ಟ್ ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.